Dear students, my dear students, myself Sri Shivanand Haloli, working as an assistant professor, Department of Economics at Government Postgrad College, Telsang. Now, we are at Learning Management System, Karnataka Learning Management System, a MBCS program by Department of College at Education. In RCU University, Rani Chennamma University, Belagavi, BA 6th semester Economics syllabus, paper 2, that is Indian Economy, the first unit, Development of Indian Economy. In this unit, today we have discussed about 7th session, that is Human Development Index, HDI, its components and calculation. Yes. The session including introduction and meaning of HDI, dimensions and indicators of HDI, calculation of HDI, classification and the countries, recent reports and conclusion. ಈ ಒಂದು ಸೆಷನ್ ಮಾನವ ಸಂಪನ್ಮೂಲ ಸೂಚ್ಯಂಕದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕದ ಪ್ರಸ್ತಾವನೆ ಮತ್ತು ಅರ್ಥ, ಅದರ ಒಂದು ಕಾಂಪೋನೆಂಟ್ಸ್ಗಳು, ಒಳಗೊಂಡಿರುವ ಅಂಶಗಳು, ಅದರ ಒಂದು ಲೆಕ್ಕಾಚಾರ, ಇತ್ತೀಚಿನ ಅಲ್ಲಿ ವರದಿಗಳು, ರಾಷ್ಟ್ರಗಳ ವರ್ಗೀಕರಣ ಮಾಡಿದಂಥ ರೀತಿ ಮತ್ತು ಸಮರಿ ಅಥವಾ ಕನ್ಕ್ಲೂಷನನ್ನು ಒಳಗೊಂಡಿರುತ್ತದೆ. ಎಸ್. In earlier days, economic development measured by following some concepts. Those are GDP, per capita GDP, PQLI and HDI since 1990. Yes. ಮೊದಲಿನ ದಿನಗಳಲ್ಲಿ ಬಹುತೇಕವಾಗಿ ಆರ್ಥಿಕ ಅಭಿವೃದ್ಧಿಯು GDP, ಪರ್ ಕ್ಯಾಪಿಟಾ GDP, PQLI ಅಂದರೆ ಒಟ್ಟು ದೇಶೀಯ ಉತ್ಪನ್ನ, ತಲಾ ದೇಶೀಯ ಉತ್ಪನ್ನ, ಭೌತಿಕ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂದರೆ ಭೌತಿಕ ಜೀವನ ಮಟ್ಟ, ಹಾಗೂ 1990ರಿಂದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕವನ್ನು ಆಧರಿಸಿ ಅಳೆಯಲಾಗುತ್ತಿತ್ತು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಮೂಲವನ್ನು ನೋಡ್ತಾ ಹೋದಂತೆ, ಇಟ್ ಈಸ್ ಡಿವೈಸ್ಡ್ ಆ್ಯಂಡ್ ಲಾಂಚ್ಡ್ ಬೈ ಪಾಕಿಸ್ತಾನಿ ಎಕನಾಮಿಸ್ಟ್ Mehboob-ul Haq in 1990. Amartya Sen and Mehboob-ul Haq worked upon the capabilities and functioning which provided conceptual framework. And it was published by United Nations Development Program, UNDP. This is the part and parcel of UNO, United Nations. Yes, here is the picture of Mehboob-ul Haq and our Amartya Sen. ಇದು ಪಾಕಿಸ್ತಾನಿ ಅರ್ಥಶಾಸ್ತ್ರಜ್ಞ ಮೆಹಬೂಬುಲ್ ಹಕ್ ಅವರಿಂದ 1990ರಲ್ಲಿ ಒಂದು ರಚಿಸಲ್ಪಟ್ಟಿತು. ನಂತರದ ಅದೇ ದಿನಗಳಲ್ಲಿ ಅಮರ್ತ್ಯ ಸೇನ್ ಮತ್ತು ಮೆಹಬೂಬುಲ್ ಹಕ್ ಅವರು ಕೂಡಿಕೊಂಡು ಇದರ ಒಂದು ಸಂರಚನೆಯನ್ನು ರಚಿಸಿದರು ಅಂತ ಹೇಳ್ಬೋದು. ಇದರ ಒಂದು ಫ್ರೇಮ್ವರ್ಕನ್ನು, ಚೌಕಟ್ಟನ್ನು, ಈ ಕಲ್ಪನೆಯ ಚೌಕಟ್ಟನ್ನು ನಿರ್ಮಿಸಿದರು ಅಂತ ಹೇಳ್ಬೋದು. ಇದು ಪ್ರತಿ ವರ್ಷ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಸಮ್ಮೇಳನದ ಸಂಸ್ಥೆಯಿಂದ ಪ್ರತಿ ವರ್ಷ ಪ್ರಕಟಿಸಲ್ಪಡ್ತಾ ಇದೆ. ಇದರ ಒಂದು ಸ್ಫೂರ್ತಿ, ಇದರ ಒಂದು ಪ್ರಾಯೋಜಕತ್ವ ಕೂಡ UNDP ಮಾಡ್ತಾ ಇದೆ. ಇಸ್ ದ ವೆಲ್ತ್ ಆರ್ ನಾಲೆಜ್ ಹೆಲ್ಪ್ಸ್ ಟು ಹೈ ಹ್ಯೂಮನ್ ಡೆವಲಪ್ಮೆಂಟ್? ಅಂದರೆ ಒಬ್ಬ ವ್ಯಕ್ತಿಗೆ ಅಭಿವೃದ್ಧಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದರೆ ಕೇವಲ ಸಂಪತ್ತಿನಿಂದ ಅಭಿವೃದ್ಧಿ ಸಾಧ್ಯನೋ ಅಥವಾ ಜ್ಞಾನದಿಂದ ಸಾಧ್ಯನೋ? ವೆಲ್ತ್ ಆರ್ ನಾಲೆಜ್ ಯಾವುದು ಹೆಲ್ಪ್ ಮಾಡುತ್ತೆ ಅಂದಾಗ ಇದನ್ನು ನಾವು ಕಾಲ್ಪನಿಕವಾಗಿ ಈ ಒಂದು ಚಿತ್ರವನ್ನು ನೋಡ್ಬೋದು. ಇಲ್ಲಿ ಅತಿ ಹೆಚ್ಚು ಹಣಗಳ ಮೇಲೆ ನಿಂತಹ ವ್ಯಕ್ತಿಗೂ ಕೂಡ ಜಗತ್ತು ಸರಿಯಾಗಿ ಕಾಣೋದಿಲ್ಲ.
ಇಲ್ಲಿ ಒಬ್ಬ ವ್ಯಕ್ತಿ ಪುಸ್ತಕಗಳ ಮೇಲೆ ಕೇವಲ 2 ಪುಸ್ತಕಗಳ ಮೇಲೆ ನಿಂತಿರುತ್ತಾನೆ, ಅವನಿಗೂ ಕೂಡ ಜಗತ್ತು ಸರಿಯಾಗಿ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಜ್ಞಾನವೂ ಇಲ್ಲ, ಸಂಪತ್ತೂ ಇಲ್ಲ, ಅಂದರೆ ಹಣ ಮತ್ತು ಪುಸ್ತಕ ಯಾವುದರ ಮೇಲೆ ನಿಂತಿಲ್ಲ, ಅವನಿಗೆ ಕೂಡ ಜಗತ್ತು ಕಾಣೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸಂಪತ್ತು ಮತ್ತು ಜ್ಞಾನದ ಸಮ ಮಿಶ್ರಣದ ಮೇಲೆ ನಿಂತಾಗ ಜಗತ್ತು ಪರಿಪೂರ್ಣವಾಗಿ ಅವನಿಗೆ ಕಾಣ್ತಾ ಇದೆ. ಈ ಕಾಲ್ಪನಿಕ ಸಿಂಬಾಲಿಕ್ ಸಾಂಕೇತಿಕ ಚಿತ್ರ ಏನನ್ನು ಸೂಚಿಸ್ತದೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಜ್ಞಾನ ಮತ್ತು ಸಂಪತ್ತು ಎರಡೂ ಕೂಡ ಅವನ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾದವುಗಳು. ಇಫ್ ಯು ಹ್ಯಾವ್ ದ ರೈಟ್ ಮಿಕ್ಸ್ ಆಫ್ ವೆಲ್ತ್ ಆ್ಯಂಡ್ ನಾಲೆಜ್ ಕ್ಯಾನ್ ಹ್ಯಾವ್ ಅ ಬೆಟರ್ ಪಿಕ್ಚರ್ ಆಫ್ ದ ವರ್ಲ್ಡ್. Person who has only knowledge or the person who has more money cannot have a correct view of the world. Moreover, the person who doesn't have money and knowledge cannot see what is happening around the world. Yes, ಸ್ನೇಹಿತರೆ, ಇದು ಒಂದು ಸಾಂಕೇತಿಕ ಚಿತ್ರದ ಮೂಲಕ ಎರಡರ ಒಂದು ಸಮ್ಮಿಶ್ರಣ, ಸಂಪತ್ತು ಮತ್ತು ಜ್ಞಾನದ ಎರಡರ ಸಮ್ಮಿಶ್ರಣ ಎಷ್ಟು ಅವಶ್ಯಕ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಸ್, ದೆನ್ ಮೀನಿಂಗ್ ಆಫ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. The Human Development Index is a composite index of health, education and decent standard of living. ಇದರ ಅರ್ಥ ಇಷ್ಟೇ: ಮಾನವರನ್ನು ಸಂಪನ್ಮೂಲವನ್ನಾಗಿ ಪರಿವರ್ತಿಸೋದು. ಯಾವುಗಳ ಮೂಲಕ ಇವರು ಸಂಪನ್ಮೂಲವಾಗಿ ಪರಿವರ್ತನೆ ಆಗುತ್ತಾರೆ ಅಂದರೆ, ಅವರು ಆರೋಗ್ಯ, ಉತ್ತಮವಾದಂಥ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮವಾದಂಥ ಜೀವನ ಮಟ್ಟ, ಇವುಗಳ ಮೂರರ ಒಂದು ಮಿಶ್ರಣದಿಂದ ಹ್ಯೂಮನ್ ಡೆವಲಪ್ ಇಂಡೆಕ್ಸನ್ನು ಅಳೆಯಲಾಗಿದೆ ಸ್ನೇಹಿತರೆ. ಎಸ್, ಮೀನಿಂಗ್ ಆ್ಯಂಡ್ ಬ್ರೀಫ್ ಇನ್ಫಾರ್ಮೇಷನ್. ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI measures development by combining indicators of life expectancy, education attainment and income into a composite index. ಇವುಗಳ ಮೂರರ ಸಮ್ಮಿಶ್ರಣದಿಂದ ಇದನ್ನು ಮಾಡಲಾಗಿದೆ. ಯಾವುದು? ಜೀವನ ನಿರೀಕ್ಷೆ ಅಥವಾ ಆಯುಷ್ಯ ಪ್ರಮಾಣ, ಶಿಕ್ಷಣವನ್ನು ಹೊಂದಿರುವಿಕೆ ಮತ್ತು ತಲಾದಾಯ. The breakthrough for the HDI was the creation of single statistic which was to serve as a frame of reference for both social and economic development. For each dimension, the HDI sets a minimum and maximum called goal posts and then shows where each country stands in relation to these goal posts expressed as a value between 0 and 1. Yes, ಇಲ್ಲಿ ಇವುಗಳ ಮೂರನ್ನು ಸೇರಿಸಿಕೊಂಡು ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಎರಡರ ಅಭಿವೃದ್ಧಿಯ ಸಮ್ಮಿಶ್ರಣ ಆಗೋದು ಈ ಮೂರರ ಸಂಯೋಜಕಾಂಶಗಳಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು. ಅದು ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಇಲ್ಲಿ HDI ನಿಗದಿಪಡಿಸಿಕೊಂಡಿದೆ ಕೆಲವೊಂದು ಗೋಲ್ ಪೋಸ್ಟ್ಗಳನ್ನು, ನಿಗದಿತ ಗುರಿಗಳನ್ನು. ಪ್ರತಿಯೊಂದು ರಾಷ್ಟ್ರ ಎಷ್ಟು ಗುರಿಯನ್ನು ಹೊಂದಿದೆ ಅನ್ನೋದರ ಆಧಾರದ ಮೇಲೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅನ್ನೋ ಗುರಿಯನ್ನು ನಿಗದಿಪಡಿಸಿಕೊಂಡು ಅವುಗಳಲ್ಲಿ ಪ್ರತಿಯೊಂದು ರಾಷ್ಟ್ರ ಹೊಂದಿರುವಂತಹ ಪ್ರಮಾಣವನ್ನು ಆಧರಿಸಿ ಇದರ ಒಂದು ಸೂಚ್ಯಂಕವನ್ನು ಗುರುತಿಸಲಾಗುತ್ತೆ. ಇದರ ಸೂಚ್ಯಂಕ ಇದನ್ನು 0ದಿಂದ 1ರ ಮಧ್ಯದಲ್ಲಿ ಅಳೆಯಲಾಗ್ತದೆ. ಎಸ್, ಇದರ ಮೂಲವನ್ನು ನಾವು ನೋಡ್ತಾ ಹೋದಂತೆ ಇಟ್ ವಾಸ್ ಕ್ರಿಯೇಟೆಡ್ ಬೈ ಪಾಕಿಸ್ತಾನಿ ಎಕನಾಮಿಸ್ಟ್ ಮೆಹಬೂಬ್ ಉಲ್ ಹಕ್. ಈ ಹಿಂದೆ ಹೇಳಿದಂತೆ ಮೆಹಬೂಬ್ ಉಲ್ ಹಕ್ರವರು ಮತ್ತು ಭಾರತದ ಅಮರ್ತ್ಯ ಸೇನ್ರವರು 1990ರಲ್ಲಿ ಇದನ್ನು ರಚನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸಿ, ಇದು UNDPಯ ಒಂದು ಪ್ರಯತ್ನದ ಪ್ರೋತ್ಸಾಹದ ಫಲವಾಗಿ ಅದು ಪ್ರತಿ ವರ್ಷ ಇದನ್ನು ಪ್ರಕಟಿಸ್ತಾ ಬರ್ತಾ ಇದೆ. ಇಟ್ಸ್ ಓನ್ ಬಿಕಮ್ ದ ಮೋಸ್ಟ್ ವೈಡ್ಲಿ ಅಕ್ಸೆಪ್ಟೆಡ್ ಮೆಜರ್ ಆಫ್ ಇಟ್ಸ್ ಕೈಂಡ್ ಆ್ಯಂಡ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಫಾರ್ ನ್ಯಾಷನಲ್ ಯೂಸ್ ಬೈ ಮೆನಿ ಕಂಟ್ರೀಸ್ ಆ್ಯಸ್ ಅ ಡಿಟರ್ಮಿನೆಂಟ್ ಆಫ್ ಸೋಷಿಯೋ ಎಕನಾಮಿಕ್ ಪ್ರೋಗ್ರೆಸ್. ಇದು ಇತ್ತೀಚಿನ ದಿನಗಳಲ್ಲಿ 90ರ ದಶಕದಿಂದ ಇವತ್ತಿನವರೆಗೂ ಕೂಡ ಎಲ್ಲ ರಾಷ್ಟ್ರಗಳ ಎಲ್ಲ ಜನರ ಸ್ವೀಕಾರಾರ್ಹವಾದಂಥ ಒಂದು ಅಳತೆಗೋಲಾಗಿದ್ದುಕೊಂಡು ಇದು ಪ್ರತಿಯೊಂದು ರಾಷ್ಟ್ರಗಳ ಸಾಮಾಜಿಕ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುವಂಥ ಪ್ರಮುಖ ಅಂಶವಾಗಿದೆ. ಕ್ರೈಟೇರಿಯಾ ಫಾರ್ ಅ ಕಂಟ್ರಿ ಟು ಬಿ ಇನ್ಕ್ಲೂಡೆಡ್ ಇನ್ ದ HDI rankings. Recent, reliable and comparable data for all 3 dimensions of the index. Statistics should ideally be available from the relevant international data agencies. ನೋಡಿ, ಈ ರಾಷ್ಟ್ರಗಳ HDI ರ್ಯಾಂಕಿಂಗನ್ನು, ಶ್ರೇಣಿಯನ್ನು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕದ ಶ್ರೇಣಿಯನ್ನು ನೀಡ್ತಾ ಬಂದಾಗ ಇತ್ತೀಚಿನ ದಿನಗಳ ನಂಬಲಾರ್ಹವಾದಂತಹ ತುಲನಾತ್ಮಕವಾದಂಥ 3
ಕ್ಷೇತ್ರಗಳಲ್ಲಿ ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಜೀವನ ಮಟ್ಟದ 3 ಅಂಶಗಳಲ್ಲಿ ಇರತಕ್ಕಂಥ ಡಾಟಾವನ್ನು ಸಂಗ್ರಹಿಸಿ ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಡಾಟಾ ಏಜೆನ್ಸಿಗಳು ಕ್ರೋಢೀಕರಿಸಿ ಅವುಗಳನ್ನು ಬಳಸಿಕೊಂಡು ಇದನ್ನು ರಚನೆ ಮಾಡ್ತಾ ಹೋಗ್ತಾರೆ. ಎಸ್, ಇಲ್ಲಿ ಎಜುಕೇಷನ್ ಕಂಪೋನೆಂಟ್ EI ಅಂದಾಗ ಇಟ್ ಈಸ್ ಮೆಜರ್ಡ್ ಬೈ ಕಂಬೈನಿಂಗ್ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಫಾರ್ ಅಡಲ್ಟ್ಸ್ ಏಜ್ 25 ಇಯರ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಫಾರ್ ಚಿಲ್ಡ್ರನ್ ಸ್ಕೂಲ್ ಎಂಟರಿಂಗ್ ಏಜ್ ಇಂಟು ಅ ಸಿಂಗಲ್ ಸ್ಟ್ಯಾಟಿಸ್ಟಿಕ್ಸ್. ನೋಡಿ, ಇಲ್ಲಿ ಎಜುಕೇಷನ್ ಅಟೈನ್ಮೆಂಟ್ ಅಂದಾಗ ಇದು 2ರ ಸಂಯೋಜನೆ. ಒಂದು 25 ಮತ್ತು 25 ವಯಸ್ಸಿನ ಮೇಲ್ಪಟ್ಟ ಜನರು ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ಶಾಲಾ ದಿನಗಳನ್ನು ಕಳೆದಿದ್ದಾರೆ, ಶಾಲೆಗೆ ಹೋಗಿದ್ದಾರೆ ಅನ್ನೋದನ್ನು ನೋಡಲಾಗ್ತದೆ. ಅದೇ ರೀತಿಯಾಗಿ ಇದು 2/3 ಆದರೆ 1/3 ಆಗಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ MYS, ದೆನ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ EYS ಅಂತ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದಾಗ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಬೇಕಾದ ವಯಸ್ಸಿನ ಮಕ್ಕಳ ನಿರೀಕ್ಷಿತ ಶಾಲಾ ದಿನಗಳು, ಎಷ್ಟು ದಿನಗಳ ಶಾಲೆಯನ್ನು ಕಲಿಬಹುದು, ಅದು ದಾಖಲಾತಿ ಪ್ರಮಾಣ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಶಾಲಾ ದಿನಗಳನ್ನು ಶಿಕ್ಷಣವಂತರಾಗ್ತಾ ಇದ್ದಾರೆ, ಅಡ್ಮಿಷನ್ ಮತ್ತು ಉತ್ತೀರ್ಣತೆಯ ಪ್ರಮಾಣವನ್ನು ಆಧರಿಸಿ ಇದನ್ನು ರಚಿಸಲಾಗ್ತದೆ. ಈ ರೀತಿ ಇವುಗಳೆರಡನ್ನು ಸೇರಿಸಿಕೊಂಡು 1/3 ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, 2/3 ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗನ್ನು ನೋಡಿಕೊಂಡು ಇದನ್ನು ಮಾಡಲಾಗ್ತದೆ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಎಸ್ಟಿಮೇಟ್ಸ್ ಆರ್ ಬೇಸ್ಡ್ ಆನ್ ಎನ್ರಾಲ್ಮೆಂಟ್ ಏಜ್ at the levels of education, all levels of education, and population of official school age for all levels of education. Expected years of schooling is capped at 18 years. The indicators are normalized using a minimum value 0 and maximum value are set to actual observed maximum value of mean years of schooling from countries in the time series 1980 to 2012. At this, 13.3 years is estimated for us in 2010. Expected years of schooling is maximized by its cap 18 years. Yes, ನೋಡ್ರಿ, ಇಲ್ಲಿ ಕನಿಷ್ಠ 13.3 ವರ್ಷಗಳ ಇರತಕ್ಕಂಥದ್ದು ಮತ್ತು ಗರಿಷ್ಠ ಕನಿಷ್ಠ 0 ಅಂದರೆ ಅನಕ್ಷರಸ್ಥ ವ್ಯಕ್ತಿ ಕೂಡ ಬದುಕಬಲ್ಲ ಅನ್ನುವ ಕಾರಣಕ್ಕಾಗಿ ಶೂನ್ಯವನ್ನು ಶಾಲಾ ವರ್ಷ ದಿನಗಳನ್ನಾಗಿ ಮಾಡಿಕೊಂಡು ಇದರ ಒಂದು ಕಾಂಪೋನೆಂಟನ್ನು ರಚಿಸಲಾಗ್ತದೆ. ಅದೇ ರೀತಿಯಾಗಿ ಎಜುಕೇಷನ್ ಕಾಂಪೋನೆಂಟ್ ಕೌಂಟೆಡ್ ಲೈಕ್ ದಿಸ್: EYSI 26/6. The mean years of schooling is estimated based on educational attainment data from census and surveys available in the UNESCO Institute for Statistics database and Barrow and Lee methodology. And then LEI, Life Expectancy Index. It is calculated using a minimum value of 20 years, maximum value of 83.57 years. This is the observed maximum value of indicators from the countries in the time series 1980 to 2012. ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಲ್ತ್ ಇಂಡಿಕೇಟರ್ಸನ್ನು ಸೂಚಿಸ್ತಕ್ಕಂಥದ್ದು ಯಾವುದು? ಜೀವನ ನಿರೀಕ್ಷೆ ಪ್ರಮಾಣ. ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಏನಿದೆಯಲ್ಲ, LEI ಏನಿದೆಯಲ್ಲ, ಇದರ ಕನಿಷ್ಠ ಮೌಲ್ಯ 20 ವರ್ಷಗಳು, ಗರಿಷ್ಠ ಮೌಲ್ಯ 83.57 ವರ್ಷಗಳು. ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಆಯುಷ್ಯ ಪ್ರಮಾಣ ಗರಿಷ್ಠವಾಗಿರುತ್ತೋ ಅದನ್ನು ಗರಿಷ್ಠ ಮೌಲ್ಯವನ್ನಾಗಿ ನಿಗದಿಪಡಿಸ್ತಾರೆ. ಮತ್ತು 20 ವರ್ಷ ಕನಿಷ್ಠ ಯಾಕೆ ಇಟ್ಟುಕೊಂಡಿದ್ದಾರೆ ಅಂದರೆ, ಜಾಗತಿಕ ಮಟ್ಟದಲ್ಲಿ 20 ವರ್ಷ ವಯಸ್ಸು ಮರು ಉತ್ಪತ್ತಿ ಅಂದರೆ ಮಕ್ಕಳನ್ನು ಪಡೆಯುವಂಥ ವಯಸ್ಸು, ಸರಾಸರಿ ವಯಸ್ಸು. ಆದ್ದರಿಂದ 20 ಇಯರ್ಸನ್ನು ಮಿನಿಮಮ್ ಇಯರ್ಸ್ ಆಗಿ ಇಟ್ಕೊಂಡಿದ್ದಾರೆ, 83.57 ಮ್ಯಾಕ್ಸಿಮಮ್ ಇಯರ್ಸ್ ಆಗಿ ಇಟ್ಟುಕೊಂಡು ಈ LEIಯನ್ನು ನಿಗದಿಪಡಿಸ್ತಾರೆ. ಇದು ಭಾರತ ಈ ಸದ್ಯಕ್ಕೆ ಈ HDIನ ರ್ಯಾಂಕಿಂಗ್ನಂತೆಯೇ 69.7 ವರ್ಷಗಳು ಭಾರತದ ಆಯುಷ್ಯ ಪ್ರಮಾಣ ಇದೆ. ಇನ್ನು ಇನ್ಕಮ್ ಕಾಂಪೋನೆಂಟ್, ಇನ್ಕಮ್ ಇಂಡೆಕ್ಸ್. ಇಲ್ಲಿ ದಿಸ್ ಕಾಂಪೋನೆಂಟ್ ಈಸ್ ಮೆಜರ್ಡ್ ಬೈ GNI ಪರ್ ಕ್ಯಾಪ್ಟಾ ಇನ್ಸ್ಟೆಡ್ ಆಫ್ GDP ಪರ್ ಕ್ಯಾಪ್ಟಾ. ಇಟ್ ಯೂಸಸ್ ದ ಲಾಗರಿಥಮ್ ಆಫ್ ಇನ್ಕಮ್ ಟು ರಿಫ್ಲೆಕ್ಟ್ ದ ಡಿಮಿನಿಷಿಂಗ್ ಇಂಪಾರ್ಟೆನ್ಸ್ ಆಫ್ ಇನ್ಕಮ್ ವಿತ್ ಇನ್ಕ್ರೀಸಿಂಗ್ GNI. ಇಲ್ಲಿ GDP ಪರ್ ಕ್ಯಾಪ್ಟಾವನ್ನು ಹಿಡಿಯಲಾರದೆ GNI ಪರ್ ಕ್ಯಾಪ್ಟಾವನ್ನು, ಯಾಕಂದರೆ ಕೆಲವೊಂದು ರಾಷ್ಟ್ರಗಳ GDP GNPಗಿಂತ ಕಡಿಮೆ ಇರುತ್ತೆ, ಕೆಲವೊಂದು ರಾಷ್ಟ್ರಗಳ GDP ಹೆಚ್ಚಿರುತ್ತೆ,
GNP ಕಡಿಮೆ ಇರುತ್ತೆ. ಕೆಲವೊಂದು ರಾಷ್ಟ್ರಗಳು GNI ಹೆಚ್ಚಿರುತ್ತೆ, GDP ಕಡಿಮೆ ಇರುತ್ತೆ. ಆದ್ದರಿಂದ GNI ಪರ್ ಕ್ಯಾಪಿಟ ಅತ್ಯುತ್ತಮವಾದಂಥ ಅತ್ಯಂತ ಅರ್ಹವಾದಂಥ ಅಳತೆಗೋಲಾಗಿದ್ದುಕೊಂಡು ಇದನ್ನು ಆಧರಿಸಿ ಅವರ ಒಂದು ಇನ್ಕಮ್ ಲೆವೆಲನ್ನು ಆಧರಿಸಿ ಅವರ ಜೀವನ ಮಟ್ಟವನ್ನು ಹಿಡಿತಾರೆ. ದ ಸ್ಕೋರ್ಸ್ ಫ್ರಮ್ ದ 3 ಕಾಂಪೋನೆಂಟ್ಸ್ ಆರ್ ದೆನ್ combined into a geometric mean to come up with HDI. That is HDI equal to EI LEI plus II income component index ಸ್ಕ್ವೇರ್ ರೂಟ್ 3 ಅಂದರೆ ರೇಖಾಗಣಿತದ ಪದ್ಧತಿಯ ಮೂಲಕ ಇದನ್ನು ಅಳೆಯಲಾಗುತ್ತದೆ. ಎಸ್, ಈ ಒಂದು ಸ್ಲೈಡ್ನಲ್ಲಿ ನಾವು ಏನನ್ನು ನೋಡ್ಬೋದು ಅಂದರೆ ಡೈಮೆನ್ಷನ್ಸ್ ಆ್ಯಂಡ್ ಇಂಡಿಕೇಟರ್ಸ್. ಎಸ್, ಡೈಮೆನ್ಷನ್ಸ್ ಅಂದಾಗ ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್, ನಾಲೆಜ್ ಆ್ಯಂಡ್ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಈ 3 ಅಂಶಗಳು ಡೈಮೆನ್ಷನ್ಸ್ ಅಂತ ಕರಿತೀವಿ. ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್, ನಾಲೆಜ್ ಆ್ಯಂಡ್ ಅ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇನ್ನು ಇಂಡಿಕೇಟರ್ಸ್ ಅಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಇದು ಒಂದು. ಇನ್ನು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ಇವು 2 ಜ್ಞಾನದ ಡೈಮೆನ್ಷನ್ನಲ್ಲಿ ಬರ್ತಕ್ಕಂಥ ಇಂಡಿಕೇಟರ್ಸ್. ಇನ್ನು GNI ಪರ್ ಕ್ಯಾಪಿಟ PPP ಡಾಲರ್ ಬೇಸ್ಡ್ ಆಧಾರದ ಮೇಲೆ GNI ಪರ್ ಕ್ಯಾಪಿಟ ಅನ್ನು ಮಾಡುವಂಥದ್ದು. ಡೈಮೆನ್ಷನ್ ಇಂಡೆಕ್ಸ್ ಅಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಎಜುಕೇಷನ್ ಇಂಡೆಕ್ಸ್, GNI ಇಂಡೆಕ್ಸ್, 3ರ ಸಮ್ಮಿಶ್ರಣದಿಂದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಅಳೆಯಲಾಗ್ತದೆ. ಎಸ್, ಡೈಮೆನ್ಷನ್ ಆ್ಯಂಡ್ ಇಂಡಿಕೇಟರ್ಸ್ ಹಿಯರ್ ಆಲ್ಸೋ ಸಿಂಬಾಲಿಕ್ ಪಿಕ್ಚರ್, ಸಾಂಕೇತಿಕವಾಗಿ ನಾವು ನೋಡ್ಬೋದು. ಹೆಲ್ತ್ ಅಂದಾಗ ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್, ದಟ್ ಈಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ನಾಲೆಜ್ ಅಂದಾಗ ಎಜುಕೇಷನ್, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, YES. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದಾಗ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪರ್ ಕ್ಯಾಪಿಟ GNI PPP US ಬೇಸ್ಡ್ ಡಾಲರ್. ಎಸ್, ಇನ್ನು ಅದೇ ರೀತಿಯಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, see this slide, dimensions, indicators and goal posts for calculating the HDI. Here the first row dimensions are there: health, education and standard of living. Then indicators, here is the old and new indicators. Before 2010 old indicators was calculated. After 2010 the new indicators were observed. Yes, old indicators life expectancy at birth in years, new one life expectancy at birth in years. There is no change in old and new method here. Then education attainment index, adult literacy rate 2/3 and combined gross enrollment ratio 1/3. This is the old method. New method is expected years of schooling for a school age child, EYS, and mean years of schooling for adults aged 25 and above. This is the new method. Then standard of living, GDP per capita in PPP US dollar. Now new method also GNI. There is a difference between old and new method. Here is the GDP per capita, here is the GNI per capita. Both are PPP, purchasing power parity US dollar. Then maximum value old method life expectancy 85 years. New method is observed or actual value, that is 83.2 in 2010, and after that 85 is the maximum value. Then education is observed or actual value, maximum value that is 13.2, and mean years of schooling 18 years, maximum value. Then observed or actual value 20.6, Australia 2002 15 years. Then standard of living, old method 40,000 US dollar, new method observed or actual value, that is 75,000 PPP US dollar. Then minimum value, old value life expectancy 25 years, new one 20 years. That is why
that is the reproduction age 20. Then education is both side 0 0. Then standard of living is 100 old method, new method observed or actual value, that is $163, that is Zimbabwe 2008. Yes. Calculation method of HDI. HDIನ ಒಂದು ಲೆಕ್ಕಾಚಾರದ ವಿಧಾನ. HDI ವ್ಯಾಲ್ಯೂ ಯಾವಾಗಲೂ 0ಯಿಂದ 1ರವರೆಗಿನ ಮೌಲ್ಯವನ್ನು ಒಳಗೊಂಡಿರುತ್ತದೆ. ಡೈಮೆನ್ಷನ್ ಇಂಡೆಕ್ಸ್ ಅಂದಾಗ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ, ವಾಸ್ತವ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಇದರ ಮೂಲಕ ನಾವು ಇದರ ಒಂದು ಇಂಡೆಕ್ಸನ್ನು ಪಡೆಯಲಾಗ್ತದೆ. ಅದೇ ರೀತಿಯಾಗಿ ಮೊದಲು HDI ಕ್ಯಾಲ್ಕುಲೇಟೆಡ್ ಆ್ಯಸ್ ಆ್ಯನ್ ಅರ್ಥಮೆಟಿಕ್ ಮೀನ್ ಓಲ್ಡ್ ಮೆಥಡ್, ನ್ಯೂ ಮೆಥಡ್ ಜಿಯೋಮೆಟ್ರಿಕ್ ಮೀನ್. ಅರ್ಥಮೆಟಿಕ್ ಮೀನಲ್ಲಿ ಮೊದಲು 2010ಕ್ಕಿಂತ ಪೂರ್ವದಲ್ಲಿ HDI ಈಸ್ ಈಕ್ವಲ್ ಟು LEI ಪ್ಲಸ್ EAI ಪ್ಲಸ್ SLI, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಪ್ಲಸ್ ಎಜುಕೇಷನ್ ಅಟೈನ್ಮೆಂಟ್ ಇಂಡೆಕ್ಸ್ ಪ್ಲಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಡೆಕ್ಸ್ ಡಿವೈಡೆಡ್ ಬೈ 3. ಇದು ಹಳೆಯ ಪದ್ಧತಿ. ಇನ್ನು ಹೊಸ ಪದ್ಧತಿಯಲ್ಲಿ ರೇಖಾಗಣಿತೀಯ ಪದ್ಧತಿ ಜಿಯೋಮೆಟ್ರಿಕ್ ಮೀನನ್ನು ಆಧರಿಸಿಕೊಂಡು ಮಾಡಲಾಗ್ತದೆ. HDI ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ LEI ಇಂಟು EAI ಇಂಟು SLI. ಇದು ಹೊಸ ಪದ್ಧತಿಯಾಗಿದೆ. ಎಸ್, ಇಲ್ಲಿ ಇದೇ ಪದ್ಧತಿಯನ್ನು ನಾವು ಒಂದು ಉದಾಹರಣೆ ಸಹಿತ ನೋಡ್ಬೋದು. ಕ್ಯಾಲ್ಕುಲೇಷನ್ ಆಫ್ HDI ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ LEI ಈಸ್ ಈಕ್ವಲ್ ಟು LE ಮೈನಸ್ 20, 85 ಮೈನಸ್ 20. ಎಜುಕೇಷನ್ ಇಂಡೆಕ್ಸ್ MYSI ಪ್ಲಸ್ EYSI ಡಿವೈಡೆಡ್ ಬೈ 2. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇಂಡೆಕ್ಸ್ MYS ಡಿವೈಡೆಡ್ ಬೈ 15, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇಂಡೆಕ್ಸ್ EYS ಡಿವೈಡೆಡ್ ಬೈ 18. ಅದೇ ರೀತಿಯಾಗಿ ಇನ್ಕಮ್ ಇಂಡೆಕ್ಸನ್ನು GNI ಪರ್ ಕ್ಯಾಪಿಟಾ ಮೈನಸ್ ಇನ್ಕಮ್ ಇಂಟು ಬ್ರಾಕೆಟ್ 100 ಡಿವೈಡೆಡ್ ಬೈ ಇನ್ಕಮ್ 75,000 ಮೈನಸ್ 100. HDI ವ್ಯಾಲ್ಯೂ ಸೇಮ್. ಎಸ್, ಇಲ್ಲಿ ಈಜಿಪ್ಟ್ ದೇಶದ ಒಂದು ವ್ಯಾಲ್ಯೂವನ್ನು ನೋಡಿ ಇದನ್ನು ಒಂದು ಉದಾಹರಣೆಯುಕ್ತ ಒಂದು ಲೆಕ್ಕಾಚಾರವನ್ನು ಮಾಡಲಾಗಿದೆ. ಇಲ್ಲಿ ಈಜಿಪ್ತಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ 71.7 ವ್ಯಾಲ್ಯೂ ಅಂದರೆ ಇಯರ್ಸ್. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ 13.1, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ 7.2. ದೆನ್ GNI ಪರ್ ಕ್ಯಾಪಿಟಾ 2011 PPP ಬೇಸ್ಡ್ $10,355 US. ಈ ರೀತಿ ವ್ಯಾಲ್ಯೂ ಇದ್ದದ್ದನ್ನು ಕೂಡಿಸಿಕೊಂಡು ಹೆಲ್ತ್ ಇಂಡೆಕ್ಸನ್ನು 0.7948 ಮಾಡಿದ್ದಾರೆ. 71.661 ಮೈನಸ್ 20 ಡಿವೈಡೆಡ್ ಬೈ 85 ಮೈನಸ್ 20. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ 13.0898 ಮೈನಸ್ 0 ಡಿವೈಡೆಡ್ ಬೈ 18 ಮೈನಸ್ 0. ಇದನ್ನು ಸೇರಿಸಿ 0.7272 ಆಗಿದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ 0.4812 ಆಗಿದೆ. ಅದೇ ರೀತಿ ಒಟ್ಟಾರೆ ಎಜುಕೇಷನ್ ಇಂಡೆಕ್ಸನ್ನು ಇವೆರಡನ್ನೂ ಸೇರಿಸಿ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗನ್ನು ಸೇರಿಸಿಕೊಂಡು 0.812 ಪ್ಲಸ್ 0.7272 ಡಿವೈಡೆಡ್ ಬೈ 2 ಮಾಡಿದಾಗ ಇದು 0.6042 ಆಗಿದೆ. ಒಟ್ಟಾರೆ ಇನ್ಕಮ್ ಇಂಡೆಕ್ಸ್ 0.7009 ಆಗಿದೆ. ಇವು ಮೂರನ್ನು ಕ್ಯೂಬ್ ರೂಟ್ದಿಂದ ಮಾಡಿದಾಗ 0.696. ಎಸ್, ಈಜಿಪ್ತಿನ ಒಂದು HDI ಮೌಲ್ಯ ಸ್ಕೋರ್ ವ್ಯಾಲ್ಯೂ ಅಂದರೆ 0.696. ಇದು ಸಾಮಾನ್ಯವಾಗಿ ಅಪ್ಪರ್ ಮಿಡಲ್ ಇನ್ಕಮ್ ಗ್ರೂಪ್ನಲ್ಲಿ ಬರಬಹುದಾದಂಥ ಒಂದು ಸೂಚ್ಯಂಕವನ್ನು ಹೊಂದಿದ್ದು ನಾವು ನೋಡ್ತಾ ಇದ್ದೇವೆ. ಎಸ್, ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಆಫ್ 2010, UNDP started using a new technique of calculating the HDI. Following 3 indices are used. Yes, life expectancy LEI is 1 when life expectancy at birth is 85 and 0 when it is LEI is at 20. ಆಯುಷ್ಯ ಪ್ರಮಾಣ 85 ಇದ್ದಂಥ ರಾಷ್ಟ್ರದ ಮೌಲ್ಯವನ್ನು LEIಯನ್ನು 1 ಅಂತ ಪರಿಗಣಿಸ್ತಾರೆ. ಆಯುಷ್ಯ ಪ್ರಮಾಣ ಕೇವಲ 20 ಇದ್ದಂಥದ್ದನ್ನು 0 ಎಂದು ಪರಿಗಣಿಸ್ತಾರೆ. ಇದು ಒಟ್ಟಾರೆ ಈ ರೀತಿ ಇದನ್ನು ಅಳವಡಿಸಿಕೊಂಡಿದ್ದಾರೆ 2010ರಿಂದ. ಅದೇ ರೀತಿಯಾಗಿ ಎಜುಕೇಷನ್ ಇಂಡೆಕ್ಸಲ್ಲಿ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ 15 is estimated extreme of this indicator for 2025. Expected years of schooling index 18 is equivalent to attaining a master's degree in most countries.
ಭಾಳಷ್ಟು ರಾಷ್ಟ್ರಗಳಲ್ಲಿ ಇದು 18 ಅಳವಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಎರಡನ್ನೂ ಬದಲಾವಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಮೂರನೇದಾಗಿ ಇನ್ಕಮ್ ಇಂಡೆಕ್ಸ್ನಲ್ಲಿ GNI ಪರ್ ಕ್ಯಾಪಿಟಾ $75,000 ಇದ್ದರೆ 1 ಅಂತ, 0 ಇದ್ದರೆ GNI ಪರ್ ಕ್ಯಾಪಿಟಾ $100 ಇದ್ದರೆ, ಅಂದರೆ ಜಗತ್ತಿನಲ್ಲಿ ಯಾವ ರಾಷ್ಟ್ರ ಕನಿಷ್ಠ ಮಟ್ಟದ ತಲಾ ಆದಾಯದಲ್ಲಿ ಜೀವನವನ್ನು ನಡೆಸ್ತಾ ಇದೆ ಆ ರಾಷ್ಟ್ರದ ಒಂದು GNIಯನ್ನು ಕನಿಷ್ಠ ಮೌಲ್ಯ ಅಂತ ಇಟ್ಕೊಂಡಿರ್ತಾರೆ. ಫೈನಲಿ ದ HDI ಇಸ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ ದ ಪ್ರೀವಿಯಸ್ 3 ನಾರ್ಮಲೈಸ್ಡ್ ಇಂಡಿಸಿಸ್. ಈ ಮೂರನ್ನು ಕೂಡಿಸಿಕೊಂಡು HDIಯನ್ನು ರೂಪಿಸಲಾಗ್ತದೆ. ಈ ಒಂದು ಸೆಷನ್ನಲ್ಲಿ ನಾವು ಒಟ್ಟಾರೆಯಾಗಿ HDI ಅಂದರೆ ಏನು, ಇದರ ಮಹತ್ವ, ಇದನ್ನು ಮೂಲ ಯಾರು ರೂಪಿಸಿದರು, ಇದು ಯಾವ ಯಾವ ಕಾಂಪೋನೆಂಟ್ಗಳನ್ನು ಸಂಯೋಜಕಾಂಶಗಳನ್ನು ಹೊಂದಿದೆ, ಹಾಗೂ ಇದನ್ನು ಯಾವ ರೀತಿ ಅಳೆಯಲಾಗ್ತದೆ ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನಾವು ಅತ್ಯಂತ ಸಮರ್ಪಕವಾಗಿ ನೋಡಿಕೊಂಡೆವು. ಇದರ ಬಗ್ಗೆ ಹೆಚ್ಚಿನ ಒಂದು ಅಂಶಗಳು ಈ ಕಂಟೆಂಟ್ನಲ್ಲಿ ಮತ್ತು ರೆಫರೆನ್ಸ್ಗಳಲ್ಲಿ ನೀಡಲಾಗಿರುತ್ತದೆ. ಅದನ್ನು ತಾವು ನೋಡಿಕೊಂಡು MCQಗಳಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ತಾವು ಇದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ HDI ಈಸ್ ಎ ಕಾಂಪೋಸಿಟ್ ಇಂಡೆಕ್ಸ್ ಮೆಜೂರಿಂಗ್ ಎವರೇಜ್ ಅಚೀವ್ಮೆಂಟ್ ಇನ್ 3 ಬೇಸಿಕ್ ಡೈಮೆನ್ಷನ್. ಇದು ಸಂಯೋಜಕ ಒಂದು ಸೂಚ್ಯಂಕವಾಗಿದ್ದುಕೊಂಡು ಈ 3 ಅಂಶಗಳನ್ನು ಒಂದು ಸರಾಸರಿ ಸಾಧನೆಯನ್ನು ನೋಡುವಂಥದ್ದು. ಆ 3 ಅಂಶಗಳೆಂದರೆ ಸುದೀರ್ಘ ಮತ್ತು ಆರೋಗ್ಯಕರ ಜೀವನ, ಜ್ಞಾನ ಮತ್ತು ಉತ್ತಮ ಜೀವನ ಮಟ್ಟ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಕಂಬೈನ್ಡ್ ವ್ಯಾಲ್ಯೂ ಆಫ್ ದೀಸ್ 3 ಡೈಮೆನ್ಷನ್. ದ ವ್ಯಾಲ್ಯೂ ಈಸ್ ಇನ್ ಬಿಟ್ವೀನ್ 0 to 1. ಟುವರ್ಡ್ಸ್ 1 country is higher HDI value and towards 0 lower HDI value. In recent report, HDI classified in 4 categories of countries. India is in the medium HDI category with 0.640 HDI value and got 130th rank among 189 countries. Yes, that's all my dear students.